ನಮಸ್ಕಾರ ಫ್ರೆಂಡ್ಸ್. ಈಗ ನಾವು ತಿಳ್ಕೊಬೇಕಾಗಿರೋದು ಗೌರ್ಮೆಂಟ್ ಜಾಬ್ಸು ಹೆಂಗೆ ಹುಡುಕಬೇಕು, ಎಲ್ಲಿ ಸಿಗುತ್ತೆ, ನಮಗೆ ಯಾವ ರೀತಿ ತಿಳ್ಕೊಬೋದು ಅಂತಂದರೆ, ನಾವು ಫಸ್ಟು ಗೂಗಲ್ ಕ್ರೋಮಲ್ಲಿ ಒಂದು ಸರ್ಚ್ ಇಂಜಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಫ್ರೀ ಜಾಬ್ ಅಲರ್ಟ್ ಅಂತಂದು ಟೈಪ್ ಮಾಡಬೇಕು. ಇಲ್ಲಿದೆ, ಟೈಪ್ ಮಾಡಿದ್ದು ನೋಡಿ, ಈ ಥರ ಟೈಪ್ ಮಾಡಬೇಕು. ಫ್ರೀ ಜಾಬ್ ಅಲರ್ಟ್ ಟೈಪ್ ಮಾಡಿದ ತಕ್ಷಣ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಫಸ್ಟು ಒಂದು ಲಿಂಕ್ ಬಂದಿರುತ್ತೆ, freejobalert.com ಅಂತ. freejobalert.com ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. .com ಇದ್ದರೆ ಅದು ಅಫಿಷಿಯಲ್ ವೆಬ್ಸೈಟ್ ಅಂತ ಲೆಕ್ಕ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್. ಅದರಲ್ಲಿದೆ ನೋಡಿ, ಎಲ್ಲ ಹೋಮ್ ಇದೆ, ಎಲ್ಲ ಥರದ ಎಕ್ಸಾಮ್ಸ್ ಇದ್ದಾವೆ. ಇಲ್ಲಿ ಸೈಡಲ್ಲಿ ಒಂದು ನೋಟಿಫಿಕೇಷನ್ಸ್ ಅಂತಿದೆ. ಲೇಟೆಸ್ಟ್ ನೋಟಿಫಿಕೇಷನ್ಸು, ಅಪ್ಕಮಿಂಗ್ ನೋಟಿಫಿಕೇಷನ್ಸು, ಎಕ್ಸಾಮ್ ವೈಸ್ ಇನ್ಫಾರ್ಮೇಷನ್ನು, ನೋಟಿಫಿಕೇಷನ್ ಸ್ಟೇಟಸ್ಸು, ಎಜುಕೇಷನ್ನು, ಸೋ ಆನ್, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಎಕ್ಸಾಮ್ ರಿಸಲ್ಟ್ಸ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಕೀ ಆನ್ಸರ್ಸ್ ಆಗಿರ್ಬೋದು, ಕಟ್ ಆಫ್ ಮಾರ್ಕ್ಸ್ ಆಗಿರ್ಬೋದು, ರಿಟರ್ನ್ ಮಾರ್ಕ್ಸ್ ಆಗಿರ್ಬೋದು, ಇಂಟರ್ವ್ಯೂ ರಿಸಲ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗಳಲ್ಲಿ. ಓಕೆನಾ? ಎಲಿಜಿಬಿಲಿಟಿ ಏನೇನಿರುತ್ತೆ ಯಾವ್ಯಾವ ಜಾಬ್ಗೆ, ಸಿಲೆಬಸ್ ಏನೇನಿದೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇದೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇದೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಕಾದರೂ ಸಿಗ್ತಾವಲ್ಲಿ, ಎಲ್ಲ ಸಿಗುತ್ತೆ. ಇದು ಒಂದು ಆಲ್ ಇನ್ ಒನ್ ವೆಬ್ಸೈಟ್ ಅನ್ಬೋದು ಗೌರ್ಮೆಂಟ್ ಜಾಬ್ಗಳಿಗೆ. ಅದರಲ್ಲಿ ಇವಾಗ ಒಂದು ಲೇಟೆಸ್ಟ್ ನೋಟಿಫಿಕೇಷನ್ಸ್ ಅಂತ ಕ್ಲಿಕ್ ಮಾಡಿದರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈಗ ಸದ್ಯದಲ್ಲಿ ಬಂದಿರೋ ನೋಟಿಫಿಕೇಷನ್ಸ್ ಯಾವ್ಯಾವ ಇದಾವೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, ಅದರ್ ಗೌರ್ಮೆಂಟ್ ಫೈನಾನ್ಸ್ ಆಗಿರ್ಬೋದು, UPSC, SSC, ಅದರ್ ಆಲ್ ಇಂಡಿಯಾ ಗೌರ್ಮೆಂಟು ಎಕ್ಸಾಮ್ಸು, ಆಲ್ ಇಂಡಿಯಾ ಫೆಲೋಶಿಪ್ ಆಗಿರ್ಬೋದು, ಡಿಫೆನ್ಸು, ರೈಲ್ವೆ, ಮೆಡಿಕಲ್ ಜಾಬ್ಸು, ಮತ್ತು ಇವು ಯೂನಿಯನ್ ಟೆರಿಟರೀಸ್ ಆಗಿರುವಂಥ ಒಂದು ಅಂಡಮಾನ್ ನಿಕೋಬಾರಿಂದ ಹಿಡಿದು ಸ್ಟೇಟ್ ವೈಸು ಎಲ್ಲ ಗೌರ್ಮೆಂಟ್ ಜಾಬ್ಸೂ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಅದರಲ್ಲಿ ಎಕ್ಸಾಂಪಲು ಬ್ಯಾಂಕ್ಸಲ್ಲಿ ಇಲ್ಲಿ ಕೆಳಗಿದ್ದಾವೆ. ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಇಲ್ಲಿ ನೋಡಿ UPSC ಎಕ್ಸಾಮು, SSC ಎಕ್ಸಾಮು, UPSCಯಲ್ಲಿ ಇವಾಗ ಯಾವುದಿದೆ, ಅದರ ಪ್ರತಿಯೊಂದು ಎಕ್ಸಾಮ್ ರಿಲೇಟೆಡು ನಿಮ್ಗೆ ಗೊತ್ತಾಗುತ್ತೆ. ನಾವು ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಕರ್ನಾಟಕದ ಮೇಲೆ ಹೆಚ್ಚು ಆಸಕ್ತಿ ಇದೆ. ಅದು ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕರ್ನಾಟಕ ವೆಬ್ಸೈಟ್ ಓಪನ್ ನೋಡಿ, ಲೇಟೆಸ್ಟ್ ನೋಟಿಫಿಕೇಷನ್ಸ್ ಓಪನ್ ಆಗ್ತವೆ. ಅದರಲ್ಲಿ ನೋಡಿ, ಈಗ ಸದ್ಯದಲ್ಲಿರೋರು ಟೆಕ್ನಿಕಲ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ನು, ಡ್ರೈವರು, ಇವೆಲ್ಲ ಎಷ್ಟು ಪೋಸ್ಟ್ಗಳಿದ್ದಾವೆ, 17 ಪೋಸ್ಟ್ಗಳಿದ್ದಾವೆ. ಮಾಡಿರುವಂಥ ಕ್ವಾಲಿಫಿಕೇಷನ್ಸ್ ಏನಿದೆ ಇರಬೇಕು, 10th ಪಾಸ್ ಆಗಿರಬೇಕು, ಡಿಪ್ಲೊಮಾ ಆಗಿರಬೇಕು, ರಿಲೇಟೆಡ್ ಇಂಜಿನಿಯರಿಂಗ್ ಆದರೂ ಓಕೆ, ಮತ್ತು ಎನಿ ಡಿಗ್ರಿ ಇರುತ್ತೆ. ಇದು ಬಿಟ್ಟಿರೋ ಡೇಟು ಜನವರಿ 2024. ಲಾಸ್ಟ್ ಡೇಟ್ ಇರೋದು 29 ಫೆಬ್ರವರಿ 2024. ಈ ಥರ ಎಲ್ಲ ನಿನ್ನ ಡಿಪಾರ್ಟ್ಮೆಂಟಲ್ಲೂ ಏನು ಕ್ವಾಲಿಫಿಕೇಷನು, ಎಷ್ಟು ಪೋಸ್ಟು, ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಯಾವ ಲಾಸ್ಟ್ ಡೇಟ್ ಏನು ಅಂತ ಡೀಟೇಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು ಫೆಲೋಶಿಪ್ ಇರುತ್ತೆ, ಪೋಸ್ಟ್ 51 ಪೋಸ್ಟ್ ಇದ್ದಾವೆ. ಕರ್ನಾಟಕ ಸಿಟಿ ಕಾರ್ಪೊರೇಷನ್ ಪೌರ ಕಾರ್ಮಿಕ 89 ಪೋಸ್ಟ್ ಇದ್ದಾವೆ. ಇದು ಲಾಸ್ಟ್ ಡೇಟ್ 22 ಫೆಬ್ರವರಿ 2024. ಓಕೆನಾ? ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಇನ್ನು ಗೆಟ್ ಡೀಟೇಲ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಜಾಬ್ ಡೀಟೇಲ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ಪೌರ ಕಾರ್ಮಿಕ ರಿಕ್ರೂಟ್ಮೆಂಟ್ 2024 ಅಪ್ಲಿಕೇಶನ್ ಮಾಡಬೇಕಾಗಿರೋದು 89 ಪೋಸ್ಟ್ ಇದ್ದಾವೆ. ಇದನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ಮಾಡಿರೋವಂಥ ಡೇಟ್ ಬಂದುಬಿಟ್ಟು 29, ಲಾಸ್ಟ್ ಡೇಟ್ 22 ಅಂತ ಆವಾಗಲೇ ಹೇಳಿದ್ದೀನಿ. ಇದರಲ್ಲಿ ಬ್ರೀಫ್ ಇನ್ಫಾರ್ಮೇಷನ್ ಇದೆ, ಏನೇನು ಅದೇ ಕೆಲಸಗಳಿದ್ದಾವೆ, ಯಾವ ರೀತಿ ಇದೆ ಅಂತಂದು. ಆದರೆ ಅಪ್ಲಿಕೇಶನ್ ಫೀಸ್ ನಿಮಗೆ ಗೊತ್ತಾಗುತ್ತೆ ಇಲ್ಲೇ. ಇವು SC ST ಕ್ಯಾಟಗರಿ 1 PH ಮತ್ತು ಮಹಿಳೆಯರಿಗೆ, ವುಮೆನ್ಸ್ಗೆ 100 ರೂಪಾಯಿ ಇದೆ. ಅದೇ ರೀತಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಇದೆ. ಮತ್ತು ಪೇಮೆಂಟ್ ಮೋಡ್ ಬಂದುಬಿಟ್ಟು ಆಫ್ಲೈನಾಗೆ ಮಾಡಬೇಕಾಗುತ್ತೆ, ಅಂದರೆ ಪೋಸ್ಟ್ ಆಫೀಸ್ ಮುಖಾಂತರ ಮಾಡ್ಬೋದು. ಸ್ಟಾರ್ಟಿಂಗ್ ಡೇಟ್ ಅಪ್ಲಿಕೇಶನ್ ಆಫ್ಲೈನ್ ಬಂದುಬಿಟ್ಟು 24/1/2024. ಅದೇ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಮಾಡೋದಕ್ಕೆ ಆಫ್ಲೈನಾಗೆ ಮಾಡಬೇಕು. ಅಪ್ಲಿಕೇಶನ್ ಇದೇನಿದ್ರು ಇದು 22/2/2024. ಏಜ್ ಲಿಮಿಟು ಇಲ್ಲೇ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟು 55 ವರ್ಷ. ಅಂದರೆ ಇನ್ನೇನು 60 ವರ್ಷಕ್ಕೆ ರಿಟೈರ್ಡ್ ಆಗ್ತೀವಿ, 55 ವರ್ಷಕ್ಕೂ ನಾವು ಹೋಗಿ ಮಾಡ್ಬೋದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಿಲಿಟಿನೂ ಇದೆ. ಅಂದರೆ ಇವಾಗ SC ST OBC ಈ ಥರ ಯಾರ್ಯಾರಿಗೆ ಎಷ್ಟು ಕ್ಯಾಟಗರಿಗೆ ಎಷ್ಟು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಬಿ ಕ್ವಾಲಿಫಿಕೇಷನ್ಸ್ ಏನಿರಬೇಕಂದ್ರೆ ಸ್ಪೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕನ್ನಡ ಲ್ಯಾಂಗ್ವೇಜ್ ಬರಬೇಕಂತ, ಅದೇ ಒಂದು ಕ್ವಾಲಿಫಿಕೇಷನು. ಆವಾಗಲೇ ಹೇಳಿದ್ದೀನಿ SLC, ಡಿಪ್ಲೊಮೊ, ಇಂಜಿನಿಯರಿಂಗು, ಡಿಗ್ರಿ ರಿಲೇಟೆಡ್ ಇರಬೇಕಂತ. ಇಲ್ಲಿ ಡೀಟೇಲ್ಡ್ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಡಿದ್ರೆ ಇಲ್ಲಿ ನೋಟಿಫಿಕೇಷನ್ ನಿಮ್ಗೆ ಡೌನ್ಲೋಡ್ ಆಗುತ್ತೆ PDF. ಅದರಲ್ಲಿ ಓದ್ಕೋಬೋದು, ಪ್ರತಿಯೊಂದು ಇಂಚಿಂಚೂ ಇನ್ಫಾರ್ಮೇಷನ್ ನೋಟಿಫಿಕೇಷನ್ಸಲ್ಲಿ ಇರುತ್ತೆ. ಮತ್ತು ಅಫಿಷಿಯಲ್ ವೆಬ್ಸೈಟು ಹೋಗ್ಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಸಲ ಕ್ಲಿಕ್ ಮಾಡೋಣ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತದೆ ನೋಡಿ, ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ಗೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮುಖಪುಟ ನಮ್ಮ ಬಗ್ಗೆ ಇಲಾಖೆಗಳು ಅಧಿಸೂಚನೆಗಳು ಅಂತ ಬರ್ತದೆ. ಸರ್ಕಾರಿ ಅಧಿಸೂಚನೆಗಳು ಮತ್ತು ಸರ್ಕಾರಿ ಆದೇಶಗಳು, ನೇಮಕಾತಿಗಳು ಎಲ್ಲ ಬರ್ತವೆ. ನೇಮಕಾತಿಗಳ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ್ಯಾವ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಓಕೆನಾ. ಅಧಿಸೂಚನೆ ನೋಡಿ, ಇಲ್ಲಿ SSC, SL, ACM ಇವೆಲ್ಲ ನಿನಗೆ ಇಲ್ಲಿ ನೇಮಕಾತಿಗಳು ನಡೀತಾ ಇದ್ದಾವೆ ಅಂತ ಈಗ. ಓಕೆನಾ. ಪ್ರಕಟಿತ ದಿನಾಂಕ ಬಂದುಬಿಟ್ಟು 7/12/2023. ಇನ್ನೊಂದು ಬಂದುಬಿಟ್ಟು 22/1/2024. ಅಂದರೆ ನಾವು ಇವಾಗ ಪೌರ ಕಾರ್ಮಿಕರು ನೋಡಿದ್ವಲ್ಲ, ಅದೇ ಇದು. ಓಕೆನಾ. ಅದು ಅಧಿಸೂಚನೆ ಬಂದುಬಿಟ್ಟು ಇದರಲ್ಲಿ ಇದು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ನಿಮಗೆ ಏನಿದು ಅಧಿಸೂಚನೆ ಅಂದರೆ ನೋಟಿಫಿಕೇಷನು. ಈ ಥರ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಇದು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆದ್ರೂ ಡೀಟೇಲ್ಸ್ ಮಾತ್ರ ಸಿಗುತ್ತೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್, ಇದು ಫ್ರೀ ಜಾಬ್ ಅಲರ್ಟಲ್ಲಿ. ಓಕೆನಾ. ಇದು ಎಲ್ಲ ರೀತಿಯಲ್ಲೂ ಇದು ನಿಮ್ಗೊಂದು ಎಕ್ಸಾಂಪಲ್ ಮಾತ್ರ. ಇದೇ ರೀತಿ ಎಲ್ಲ ಎಕ್ಸಾಮ್ ನೀನು ಕರ್ನಾಟಕ ಒಂದು ನಮಗೆ ಇಂಪಾರ್ಟೆಂಟ್ ಅಷ್ಟೇ, ಕರ್ನಾಟಕದವ್ರಿಗೆ. ಪ್ರತಿಯೊಂದು ಸ್ಟೇಟಲ್ಲೂ ಜಮ್ಮು ಕಾಶ್ಮೀರಿಂದ ಹಿಡಿದು ಅಲ್ಲಿಂದ ಹಿಡಿದು ತಮಿಳ್ನಾಡುವರೆಗೂ ಹಿಡಿದು, ಮತ್ತು ಈ ಕಡೆ ಗುಜರಾತಿಂದ ಹಿಡಿದು ಅಲ್ಲಿ ಆ ಕಡೆ ಮಣಿಪುರ, ಅರುಣಾಚಲ ಪ್ರದೇಶದವರೆಗೂ ನಿಮ್ಗೆ ಪ್ರತಿಯೊಂದು ಸ್ಟೇಟಲ್ಲೂ ಏನೇನು ರೆಕ್ರೂಟ್ಮೆಂಟ್ ನಡೀತದೆ ಗೌರ್ಮೆಂಟಲ್ಲಿ ಅನ್ನೋದು ಗೊತ್ತಾಗುತ್ತೆ. ವಿತ್ ಸೆಂಟ್ರಲ್ ಗೌರ್ಮೆಂಟಲ್ಲೂ ನಿಮಗೆ ಗೊತ್ತಾಗುತ್ತೆ. UPSC ಆಗಿರ್ಬೋದು, SSC, ಬ್ಯಾಂಕಿಂಗು ನೋಡಿ, ಅದು ಆಲ್ ಇಂಡಿಯಾ ಎಕ್ಸಾಮ್ಸ್ ಆಗಿರ್ಬೋದು. ಓಕೆನಾ. ಪ್ರತಿಯೊಂದೂ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೊಂದು ವೆಬ್ಸೈಟ್ ನೀವು ನೆನ್ಪಿಟ್ಕೊಳ್ಳಿ, freejobalert.com ಅಂತಂದು. ಅದ್ರ ಮೇಲೆ ಸರ್ಚ್ ಮಾಡಿ ಲೇಟೆಸ್ಟ್ ನೋಟಿಫಿಕೇಷನ್ಸು, ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಂದು ಇದೆ. ಡಿಫೆನ್ಸ್ ಜಾಬ್ಗಳು ಗೊತ್ತಾಗುತ್ತೆ, ಯಾರನ್ನು ಮಿಲ್ಟ್ರಿಗೆ ಹೋಗ್ಬೇಕು ಅಂದ್ಕೊಂಡ್ರು, ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೂ ಗೊತ್ತಾಗುತ್ತೆ ನಿಮಗೆ. ಇವಾಗ ಸದ್ಯದಲ್ಲಿ ನೋಡಿ ಎಷ್ಟು 9,000 ಟೆಕ್ನಿಷಿಯನ್ಸ್ ಪೋಸ್ಟ್ಗಳು ಬಿಟ್ಟಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. 2ನೇ ಕಾಲಮಲ್ಲಿದೆ ನೋಡಿ. ಓಕೆನಾ. ಇದು ಲಾಸ್ಟ್ ಡೇಟಿನ ಬಿಟ್ಟಿಲ್ಲ, ಸ್ಟಾರ್ಟ್ ಆಗಿರೋದು ಫೆಬ್ರವರಿಯಲ್ಲಿ ಮಾತ್ರ, ಈ ಮಂತಲ್ಲಿ. ಇದ್ರ ಗೆಟ್ ಡೀಟೇಲ್ಸ್ಗೆ ಹೋದರೆ 9,000 ಪೋಸ್ಟ್ಗಳಿಗೆ ಡೀಟೇಲ್ಸಲ್ಲಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಫೀಸು ಇನ್ನು ಮುಂದೆ ಬಿಡ್ತಾರೆ, ಫೆಬ್ರವರಿಯಲ್ಲಿ ಇದು ಹೊಸ ಅಪ್ಲಿಕೇಶನ್ ಬಿಡ್ತಾರೆ. ಓಕೆನಾ. ಇದು ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು ಮಾರ್ಚಿಂದ ಏಪ್ರಿಲ್ವರೆಗೆ ಇರುತ್ತೆ. ಇನ್ನು ಫ್ಯೂಚರ್ ಇದು ಪ್ಲಾನ್. ಇವಾಗ ಸೂನ್ ಅಂದರೆ ಕಮಿಂಗ್ ಸೂನ್, ಶೀಘ್ರದಲ್ಲೇ ಬಿಡ್ತಾರೆ. ಇದು ರೈಲ್ವೆ ಡಿಪಾರ್ಟ್ಮೆಂಟ್ 9,000 ಪೋಸ್ಟ್ಗಳು. ಅದನ್ನು ನೀವು ಬಂದ ತಕ್ಷಣ ಇದು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಮಗಿದೊಂದು ಅಫಿಷಿಯಲ್ ವೆಬ್ಸೈಟು ಹಗಲಲ್ಲಿ ಸರ್ಚ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಮೊಬೈಲಲ್ಲಿ. ಡೌನ್ಲೋಡ್ ಮೊಬೈಲ್ ಆ್ಯಪು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೀದಾ ಎಲ್ಲಿ ಕರ್ಕೊಂಡೋಗುತ್ತೆ, ಆ್ಯಪ್ ಕರ್ಕೊಂಡೋಗುತ್ತೆ. ಇದಕ್ಕೆ ಆದಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಫ್ರೀ ಜಾಬ್ ಅಲರ್ಟ್ಗೆ. ಅಲ್ಲಿನೂ ಹೋಗಿ ನೀವು ಚಾನಲ್ಗೆ ಲಿಂಕ್ ಆದರೆ ಅಲ್ಲಿ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ಟೆಲಿಗ್ರಾಮಲ್ಲಿ ಗೊತ್ತಾಗುತ್ತೆ. ಇಲ್ಲ ವಾಟ್ಸಪ್ ಗ್ರೂಪೂ ಇದೆ ಇದಕ್ಕೆ. ಇವೆಲ್ಲನೂ ನೀವು ಕ್ಲಿಕ್ ಮಾಡಿ ಅದು ಜಾಯ್ನ್ ಆಗಿಬಿಟ್ರೆ ನಿಮ್ಗೆ ಪ್ರತಿ ನೋಟಿಫಿಕೇಷನ್ನು ಬರ್ತಾ ಇರುತ್ತೆ, ಅಲ್ಲಿ ನೋಡ್ಕೋಬೋದು ನೀವು. ಓಕೆನಾ. ಅರ್ಥ ಆಗಿದೆ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.